ಪುರಾಣಗಳ ವಿಶಾಲ ಜಗತ್ತನೊಮ್ಮೆ ನೋಡಿದ್ರೆ ಅಲ್ಲಿ ಸಪ್ತರ್ಷಿಗಳು ಅನ್ನೋ ಹೆಸರು ತುಂಬಾನೇ ವಿಶೇಷವಾಗಿ ಕೇಳಿಬರುತ್ತೆ. ಇವರು ಕೇವಲ ಋಷಿಗಳು ಮಾತ್ರನಾ? ಖಂಡಿತ ಅಲ್ಲ. ಇವರು ನಮ್ಮ ಜ್ಞಾನ ಪರಂಪರೆಗೆ ದಾರಿ ತೋರಿದ ದೀಪಗಳು. ಹಾಗಾದ್ರೆ ಯಾರಿವರು ಸಪ್ತರ್ಷಿಗಳು? ಯಾಕೆ ನಮ್ಮ ಸಂಸ್ಕೃತಿಯಲ್ಲಿ ಅವರಿಗೆ ಅಷ್ಟೊಂದು ಗೌರವ, ಅಷ್ಟು ದೊಡ್ಡ ಸ್ಥಾನ? ಸರಿ, ಬನ್ನಿ ಈ 7 ಮಹಾಜ್ಞಾನಿಗಳ ಬಗ್ಗೆ, ಅವರ ಹಿರಿಮೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸರಿಯಾಗಾದ್ರೆ ಮೊದ್ಲು ಸಪ್ತರ್ಷಿಗಳು ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇವರು ಬರೀ ವ್ಯಕ್ತಿಗಳಲ್ಲ, ಅದಕ್ಕಿಂತ ಮಿಗಿಲಾಗಿ ಜ್ಞಾನ ಮತ್ತು ಧರ್ಮದ ಶಾಶ್ವತ ಪ್ರತಿನಿಧಿಗಳು ಅಂತಾನೆ ಹೇಳ್ಬಹುದು. ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ 7 ಅನ್ನೋ ಸಂಖ್ಯೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 7 ಅನ್ನೋದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ. ಯೋಚನೆ ಮಾಡಿ, ಸಪ್ತ ಸ್ವರಗಳು, ಸಪ್ತ ಚಕ್ರಗಳು, ವಾರಕ್ಕೆ 7 ದಿನಗಳು ಅಲ್ವಾ? ಇದು ಒಂದು ರೀತಿ ಪವಿತ್ರತೆ ಮತ್ತು ಪರಿಪೂರ್ಣತೆಯ ಸಂಕೇತ. ಠೀಕ್ ಹಾಗೇನೆ ಈ 7 ಋಷಿಗಳು ಕೂಡ ಜ್ಞಾನದ ಪರಿಪೂರ್ಣತೆಯನ್ನೇ ಪ್ರತಿನಿಧಿಸ್ತಾರೆ. ಸರಿ, ಈಗ ಆ 7 ಮಹಾನ್ ಋಷಿಗಳನ್ನ ಒಬ್ಬೊಬ್ಬರಾಗೆ ಪರಿಚಯ ಮಾಡ್ಕೊಳ್ಳೋಣ. ಅವ್ರು ಯಾರು, ಅವರ ಕೊಡುಗೆಗಳೇನು ಅಂತ ಒಂದೊಂದಾಗೆ ನೋಡೋಣ ಬನ್ನಿ. ಮೊದಲಿಗೆ ವಶಿಷ್ಠ ಮಹರ್ಷಿಗಳು. ಇವರು ಅಂದ್ರೆ ನಮ್ಗೆಲ್ಲ ತಕ್ಷಣ ನೆನ್ಪಾಗೋದು ಶ್ರೀರಾಮನ ಗುರು ಅಂತ. ಆದ್ರೆ ಅಷ್ಟೇ ಅಲ್ಲ, ವಶಿಷ್ಠರು ಅಂದ್ರೆ ಧರ್ಮದ ಸಾಕಾರ ಮೂರ್ತಿ. ಅಂದ್ರೆ ಸರಿ ಯಾವುದು, ತಪ್ಪು ಯಾವುದು, ನಮ್ಮ ಕರ್ತವ್ಯ ಏನು ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ. ಅವರ ಜ್ಞಾನ ಇವತ್ತಿಗೂ ನೂರಾರು ತಲೆಮಾರುಗಳಿಗೆ ದಾರಿ ತೋರಿಸ್ತಾ ಇದೆ. ಮುಂದಿನವರು ವಿಶ್ವಾಮಿತ್ರರು. ವಾವ್! ಇವರ ಕಥೆ ಕೇಳಿದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದಿಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಒಬ್ಬ ರಾಜನಾಗಿ, ಹೌದು, ಒಬ್ಬ ಕ್ಷತ್ರಿಯ ರಾಜನಾಗಿ ತಮ್ಮ ತಪಸ್ಸಿನಿಂದ ಬ್ರಹ್ಮರ್ಷಿ ಅನ್ನೋ ಅತ್ಯುನ್ನತ ಪದವಿಗೆ ಏರಿದವರು. ಅಷ್ಟೇ ಅಲ್ಲ, ಇವತ್ತು ಕೋಟ್ಯಾಂತರ ಜನ ಜಪಿಸುವ ಗಾಯತ್ರಿ ಮಂತ್ರ ಇದೆಯಲ್ಲ, ಅದನ್ನ ಜಗತ್ತಿಗೆ ಕೊಟ್ಟಿದ್ದೇ ಇವರು. ಆಮೇಲೆ ಬರೋರು ಕಶ್ಯಪ್ರು. ಇವನ್ನ ಜೀವರಾಶಿಗಳ ಪಿತಾಮಹ ಅಂತಾನೆ ಕರೀತಾರೆ. ಯಾಕ್ ಗೊತ್ತಾ? ದೇವತೆಗಳು, ಅಸುರರು, ನಾಗಗಳು, ಹೀಗೆ ಎಷ್ಟೋ ಜೀವಿಗಳು ಇವರ ವಂಶಸ್ಥರು ಅಂತ ಪುರಾಣಗಳು ಹೇಳುತ್ತೆ. ಅಂದ್ರೆ ಯೋಚನೆ ಮಾಡಿ, ಬ್ರಹ್ಮಾಂಡದ ಸೃಷ್ಟಿಯಲ್ಲೇ ಇವರ ಪಾತ್ರ ಎಷ್ಟು ದೊಡ್ಡದಾಗಿರಬೇಡಿ. ಈಗ ಭರದ್ವಾಜರ ಬಗ್ಗೆ ಮಾತಾಡೋಣ. ಇವರೊಂಥರ ಜ್ಞಾನದ ಸಾಗರ. ಅದರಲ್ಲೂ ಆಯುರ್ವೇದದಲ್ಲಿ ಇವರ ಜ್ಞಾನಕ್ಕೆ ಸರಿಸಾಟಿನೇ ಇರ್ಲಿಲ್ವಂತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಮಹಾಭಾರತದ ಮಹಾನ್ ಗುರು ದ್ರೋಣಾಚಾರ್ಯರ ತಂದೆ ಕೂಡ ಇವರೇ. ನಂತರ ಅತ್ರಿ ಮಹರ್ಷಿಗಳು. ಇವರದ್ದು ತುಂಬಾನೇ ವಿಶೇಷವಾದ ಹಿನ್ನೆಲೆ. ಇವರು ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮನ ಮಾನಸಪುತ್ರರು, ಅಂದರೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವರು. ಅಷ್ಟೇ ಅಲ್ಲ, ದತ್ತಾತ್ರೇಯ ದೇವರ ತಂದೆ ಕೂಡ ಇವರೇ. ನೋಡಿ, ಇದು ಇವರನ್ನ ಎಷ್ಟು ವಿಶಿಷ್ಟರನ್ನಾಗಿಸುತ್ತೆ ಅಲ್ವಾ? ಮುಂದೆ ಬರೋವರು ಗೌತಮರು. ಇವರು ಧರ್ಮನಿಷ್ಠೆಗೆ ಇನ್ನೊಂದು ಹೆಸರು. ಅಂದ್ರೆ ಧರ್ಮವನ್ನ ಪಾಲಿಸೋದ್ರಲ್ಲಿ ಇವರು ಯಾವತ್ತೂ ರಾಜಿ ಮಾಡ್ಕೊಂಡೋರಲ್ಲ. ಭಾರತೀಯ ತತ್ವಶಾಸ್ತ್ರಕ್ಕೆ ಇವರು ಕೊಟ್ಟ ದೊಡ್ಡ ಕೊಡುಗೆ ಅಂದ್ರೆ ನ್ಯಾಯಶಾಸ್ತ್ರ. ಸರಳವಾಗಿ ಹೇಳೋದಾದ್ರೆ ಲಾಜಿಕ್ ಮತ್ತೆ ಜಸ್ಟಿಸ್ ಬಗ್ಗೆ ಇವರು ಹಾಕಿಕೊಟ್ಟ ತತ್ವಗಳು. ನಮ್ಮ ಇವತ್ತಿನ ನ್ಯಾಯ ವ್ಯವಸ್ಥೆಯ ಬೇರುಗಳನ್ನ ಇಲ್ಲಿ ನೋಡ್ಬೋದು. ಕೊನೆಯದಾಗಿ ಜಮದಗ್ನಿ ಮಹರ್ಷಿಗಳು. ಇವರು ತಮ್ಮ ಕಠಿಣ ತಪಸ್ಸಿನಿಂದ, ಅಂದ್ರೆ ಅದೆಂಥ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಅದರ ಮೂಲಕ ಅದ್ಭುತವಾದ ಶಕ್ತಿಗಳನ್ನ ಗಳಿಸಿದವರು. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಮಹಾನ್ ಯೋಧ ಋಷಿ ಅಂತಾನೇ ಖ್ಯಾತರಾದ ಪರಶುರಾಮನ ತಂದೆ ಇವರೇ. ಸರಿ, ಹಾಗಾದ್ರೆ ಇಷ್ಟೊತ್ತು ಕೇಳಿದ್ನ ಒಂದ್ಸಲ ಫಟಾಫಟ್ ಅಂತ ರೀಕ್ಯಾಪ್ ಮಾಡ್ಕೊಂಬಿಡೋಣ. ವಶಿಷ್ಠರು ಧರ್ಮದ ಸಂಕೇತ, ವಿಶ್ವಾಮಿತ್ರರು ಗಾಯತ್ರಿ ಮಂತ್ರ ಕೊಟ್ಟೋರು, ಕಶ್ಯಪರು ಜೀವರಾಶಿಗಳ ಪಿತಾಮಹ, ಭರದ್ವಾಜರು ಆಯುರ್ವೇದದ ಪಂಡಿತರು, ಅತ್ರಿ ದೈವೀಕ ಮೂಲ ಹೊಂದಿದವರು, ಗೌತಮರು ನ್ಯಾಯಶಾಸ್ತ್ರದ ಸ್ಥಾಪಕರು ಮತ್ತು ಜಮದಗ್ನಿ ತಮ್ಮ ತಪೋಶಕ್ತಿಗೆ ಹೆಸರುವಾಸಿಯಾದವರು. ಕ್ಲಿಯರ್ ಅಲ್ವಾ? ನೋಡಿ, ಇವರೆಲ್ಲರೂ ವೈಯಕ್ತಿಕವಾಗಿ ಎಷ್ಟೊಂದು ಶ್ರೇಷ್ಠರು ಅಂತ ನೋಡ್ವಿ. ಆದ್ರೆ ಈ ಸಪ್ತರ್ಷಿಗಳ ನಿಜವಾದ ಹಿರಿಮೆ ಇರೋದು ಅವರೆಲ್ಲರ ಸಾಮೂಹಿಕ ಕೊಡುಗೆಯಲ್ಲಿ. ಇವರು ಬರೀ ವ್ಯಕ್ತಿಗಳಾಗಿ ಉಳಿಯೋದಿಲ್ಲ, ಇವರು ನಮ್ಮ ಇಡೀ ಜ್ಞಾನ ಪರಂಪರೆ ಮತ್ತು ಸಂಸ್ಕೃತಿಯ ಬೇರುಗಳು. ಹೌದು, ಈ 7 ಮಹಾನ್ ಋಷಿಗಳು ನಮ್ಮ ಜ್ಞಾನ ಮತ್ತು ಸಂಸ್ಕೃತಿಯ ಮೂಲ ಬೇರುಗಳು. ಈ ಒಂದು ಮಾತು ಸಾಕು, ಎಲ್ಲವನ್ನೂ ಹೇಳ್ಬಿಡುತ್ತೆ. ಸ್ಪಿರಿಚುವಾಲಿಟಿಯಿಂದ ಹಿಡಿದು ಸೈನ್ಸ್ವರೆಗೆ, ಫಿಲಾಸಫಿಯಿಂದ ಹಿಡಿದು ನಮ್ಮ ನೈತಿಕತೆವರೆಗೆ, ಎಲ್ಲದಕ್ಕೂ ಇವರ ಹಾಕಿಕೊಟ್ಟ ಅಡಿಪಾಯದ ಮೇಲೆಯೇ ನಮ್ಮ ಸಮಾಜ ಇವತ್ತು ನಿಂತಿರೋದು. ಸರಿ, ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಸಾವಿರಾರು ವರ್ಷಗಳೇ ಕಳೆದು ಹೋಗಿದ್ರೂ ಈ ಸಪ್ತಋಷಿಗಳ ಜ್ಞಾನದ ಪರಂಪರೆ ಇವತ್ತಿಗೂ ಹೇಗೆ ಜೀವಂತವಾಗಿನೇ? ಅವರ ಮಾತುಗಳು, ಅವರ ಬೋಧನೆಗಳು ನಮ್ಮ ಇವತ್ತಿನ ಜೀವನಕ್ಕೆ ಯಾವ ರೀತಿ ದಾರಿದೀಪವಾಗಬಹುದು?
ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ.